ಅಂತಂದರೆ ಅವ್ರಿಗೆ ಬುಕ್ ಓದಿದರೆ ಸಾಕು, ಅರ್ಥ ಆಗಿಬಿಡುತ್ತೆ. ಈ ಕಲರ್ ಥೆರಪಿ ಜೊತೆಗೆ ಈ ಒಂದು ಅಕ್ಯುಪ್ರೆಷರ್ ಕೂಡ ಮಾಡಿಕೊಂಡ್ರೆ ಡೀಪಾಗಿ ನಮಗೆ ವರ್ಕ್ ಆಗುತ್ತೆ. ಅದ್ಭುತವಾದ ರಿಸಲ್ಟ್ಸ್. ಈ ಬುಕ್ಕಲ್ಲಿ ನಾವು ಸಿಂಗಲ್ ಪಾಯಿಂಟ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಈ ಬುಕ್ಕಲ್ಲಿ ಕೊಟ್ಟಿರೋ ಪಾಯಿಂಟನ್ನು ನೀವು ಜಸ್ಟ್ ಪ್ರೆಸ್ ಮಾಡಿ 3 to 5 days ವೇಟ್ ಮಾಡಿದರೆ ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್. ವೀಕ್ಷಕರೇ, ಬಸವ ಅಕಾಡೆಮಿಯಿಂದ ಮತ್ತೊಂದು ಮೈಲಿಗಲ್ಲು ಇವತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ ಬುಕ್ ಕೂಡ ಬಿಡುಗಡೆ ಆಗಿರುವಂಥದ್ದು. ಏನು ನಾನು ಮಾತಾಡಿಸ್ತೀನಿ ಡಾಕ್ಟರ್ ಬಸವರಾಜ್ ಅವ್ರನ್ನ. ನಾನು ಕಾರ್ಯಕ್ರಮದಲ್ಲೇ ಹೇಳ್ತಾ ಇದ್ದೆ, ಅವ್ರ ತಲೆಯಲ್ಲಿ ಎಷ್ಟು ಕೂಲಿದೆ ಅಷ್ಟು ಐಡಿಯಾಸ್ಗಳಿದೆ ಅಂತ, ಅದು ಇನ್ನೂ ಡಬಲ್ ಆಗ್ತಾ ಇದೆ ಅಂತ. ಹಾಗಾಗಿ ಈ ಕಾರ್ಯಕ್ರಮಗಳನ್ನ ಎಂಡ್ ಆಗ್ತಿಲ್ಲ. ಈ ಕಾರ್ಯಕ್ರಮಗಳು ಕೂಡ ನಮ್ಮ ರೈಟ್ ನ್ಯೂಸಲ್ಲೂ ಕೂಡ ಅದು ಸರಣೀಕೃತವಾಗಿ ಅದು ಬರ್ತಾ ಇದೆ. ಯಾಕೆಂದರೆ ಸಬ್ಜೆಕ್ಟು ಅಷ್ಟೇ ಇದೆ, ಜನ ಅದನ್ನು ಯೂಸ್ ಮಾಡ್ಕೊಳ್ತಿದ್ರೆ ನೋಡಿ. ಇಷ್ಟು ಜನ ಮಾತಾಡಿದ್ರಲ್ಲ ಅದೆಲ್ಲವೂ ಕೂಡ ಅವ್ರ ಮೇಲೆ ಪ್ರಯೋಗ ಮಾಡಿಕೊಂಡ ನಂತರ ಅವ್ರು ಕಲಿಯೋಕ್ಕೆ ಬಂದಿದ್ದು. ಸೊ ಇದೇ ನಮಗೂ ಬೇಕಾಗಿದ್ದು. ಇವಾಗ ಬಿಟ್ಟರೆ ನಮ್ಮ ಬಸವರಾಜ್ ಜೊತೆ ಮಾತಾಡ್ತೀನಿ. ಸರ್, ರೆಸ್ಟ್ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಿಮಗೆ ರೆಸ್ಟ್ ಆಗೋದು ಯಾವಾಗ? ತಲೆ ಖಾಲಿನೇ ಇರುತ್ತೆ. ಐ ಮೀನ್ ರೆಸ್ಟ್ ಆಲ್ವೇಸ್. ಎಲ್ಲನೂ ಜನಕ್ಕೆ ಕೊಡ್ತಾ ಇರ್ತಾರಲ್ಲ. ಫಿಸಿಕಲಿ ಮಾತ್ರ ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಬಟ್ ಮೆಂಟಲಿ ಐ ಆಮ್ ಝೀರೋ. ನೀವು ಮಲಗಿದಾಗಲೂ ಏನಾದ್ರು ಯೋಚನೆ ಬರ್ತಾನೆ ಇರುತ್ತೆ. ಮಾತಾಡ್ತಾನೆ ನಿಮ್ಮ ಹತ್ರ ಮಾತಾಡಿ ನೆಕ್ಸ್ಟ್ ಆ ಕಡೆ ಹೋದಾಗ ಯಾವ ಯೋಚನೆ ಇರಲ್ಲ. ನಿಮ್ಮ ಶಕ್ತಿ ಯಾವಾಗ ತುಂಬ ಕಡಿಮೆ ಖರ್ಚಾಗುತ್ತೆ ಅಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಾಗ. ಕೆಲಸ ಮಾಡೋಣ, ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಮಿರಾಕಲ್ ಆಗುತ್ತೋ ಎಲ್ಲ. ಇವತ್ತು TM ಕೋರ್ಸ್ 2 ದಿನ ಆರಂಭ ಆಗಿದೆ. ಕರ್ನಾಟಕದ ಅನೇಕ ಭಾಗದಿಂದ, ಗೋವಾಯಿಂದೆಲ್ಲ ಬಂದಿದ್ದಾರೆ ಈ TM ಕೋರ್ಸ್ ಇದನ್ನು ಕಲಿಯೋದಕ್ಕೆ. ಸೊ ಈಗ ಏನು ಹೇಳ್ತೀರಾ ಸರ್ ಈ ಒಂದೆರಡು ದಿನದ? ಇದು ತುಂಬ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವರ್ಕ್ಶಾಪ್. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಬಟ್ ಅದು ಬೇಕಾಗಿಲ್ಲ. ಮೆಡಿಸಿನ್ ಇಲ್ಲದೇ ನಾವು ಟ್ರೀಟ್ ಮಾಡ್ಬೋದು. ಅದು ಪ್ರೂವನ್ ಥೆರಪಿ ಪೂರ್ವಜರು ನಮಗೋಸ್ಕರ ಕೊಟ್ಟೋಗಿದ್ದಾರೆ. ಸೊ ಇದನ್ನು ನಮ್ಮ ಒಂದು ರಿಸರ್ಚ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಥರ ವರ್ಕ್ ಆಗಿತ್ತು ಅಂತ ಗೊತ್ತಾದಾಗ ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ಮದು. ತಿಳಿಸಿಲ್ಲ ಅಂದರೆ ಸ್ವಾರ್ಥ ಆಗುತ್ತೆ. ಸೊ ಹಾಗಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ವಿ ಆರ್ ಡೂಯಿಂಗ್ ದಿಸ್. ಸೊ ಬಂದಂಥವ್ರು ಅಷ್ಟೂ ಜನನು ಸರ್ ಬಸವರಾಜರನ್ನ ನೋಡಿ ಕಣ್ಣು ತುಂಬಿಕೊಂಡ್ರು ಸರ್, ಮನಸ್ಸು ತುಂಬಿಕೊಂಡ್ರು. ಹಾಗೆ ಅವರು ತಮಗೆ ತಾವೇ ಕಾಯಿಲೆ ವಾಸಿ ಮಾಡಿಕೊಂಡು ಪ್ಯಾಷನೇಟಾಗಿ ಅವರೇ ಅರ್ನಿಂಗ್ ಶುರು ಮಾಡಿದ್ದಾರೆ. ಇದು ಕಲಿಕೆನೂ ಆಗ್ತಾಯಿದೆ, ಸಂಪಾದನೆಯೂ ಆಗ್ತಾಯಿದೆ. ನಿಮಗೊಂದು 10 ವರ್ಷದಿಂದ ತಲೆನೋವಿತ್ತು, ನಾನು ವಾಸಿ ಮಾಡ್ತೀನಿ, 100-200 ರೂಪಾಯಿ ಕೊಡಲ್ವಾ? ಕೊಡ್ತೀರಲ್ವಾ? ದಟ್ಸ್ ಇಟ್. ಇವತ್ತು ಕರ್ನಾಟಕದಾದ್ಯಂತ 10,000ಕ್ಕಿಂತ ಹೆಚ್ಚು ಜನ ಹೀಲರ್ಸ್ನ ಬಸವ ಅಕಾಡೆಮಿ ಹುಟ್ಟಾಕಿದೆ. ಆ್ಯಂಡ್ ಅವರು ದೇ ಆರ್ ಪ್ರಾಕ್ಟೀಸಿಂಗ್. 100 ಬರುತ್ತೋ 500 ಬರುತ್ತೋ ಆ್ಯಂಡ್ ದೇ ಆರ್ ಹ್ಯಾಪಿ. ಯಾರ ತಲೆ ಮೇಲೆ ಹೊಡೆದು ತರ್ತಾ ಇಲ್ಲ. ಅವರು ಸ್ವಂತ ಕಲಿತು ತಮ್ಮ ಶಕ್ತಿ ಖರ್ಚು ಮಾಡಿ, ತಮ್ಮ ಟೈಮ್ ಖರ್ಚು ಮಾಡಿ ಇನ್ನೊಬ್ಬರನ್ನ ವಾಸಿ ಮಾಡ್ತಿದ್ದಾರೆ. 100-200 ಚಿಕ್ಕ ಫೀಸ್ ತೊಗೋತಿದ್ದಾರೆ, ಅವ್ರ ಜೀವನ ಕಟ್ಕೋತಾ ಇದ್ದಾರೆ. ಎಷ್ಟೋ ಜನ ಹೌಸ್ ವೈಫು ಖಾಲಿ ಇದ್ದು ನಾನು ಎದಕ್ಕೂ ಉಪಯೋಗ ಬರಲ್ಲ, ಮನೆಯಲ್ಲೇ ಕಸ ಮುಸ್ರೆಗೆ ನನ್ನ ಜೀವನ ಮುಗಿದೋಗಿದೆ ಅಂದ್ಕೊಂಡಿರೋರು ಇವತ್ತು ಈ TM ಕೋರ್ಸ್ ಮಾಡಿ ಅವರು 10 ಜನನ ವಾಸಿ ಮಾಡ್ತಿದ್ದಾರೆ. ಅವ್ರು ನೋಡ್ಕೊಂಡು ಜನ ಬರ್ತಿದ್ದಾರೆ ಆ್ಯಂಡ್ ಅವ್ರ ಜೀವನ ಕಟ್ಕೋತಿದ್ದಾರೆ. ಅವ್ರು ಇನ್ನೊಬ್ಬರಿಗೆ ಟಿಪ್ಸ್ ಕೊಡೋಂಗಾಗಿದ್ದಾರೆ. ಪ್ರತಿ ತಿಂಗಳು ಸಾವಿರಾರು ರೂಪಾಯಿಂದು ಔಷಧಿಗಳು ತೊಗೊಳ್ತಾ ಇದ್ದಾರೆ. ನಮ್ಮ ಇಂಗ್ಲೀಷ್ ಮೆಡಿಸಿನ್ ನಾವು ಚರ್ಚೆ ಮಾಡ್ತಾ ಇಲ್ಲ. ಈಗ ಔಷಧ ತೊಗೊಳ್ತಾ ಇದ್ದರೆ ಅದು ಪರ್ಯಾಯವಾಗಿ ಒಂದು ಬಸವ ಅಕಾಡೆಮಿದ ಪಾರಂಪರಿಕ ವೈದ್ಯ ಪದ್ಧತಿ ಇದು ಆರಂಭ ಆಗಿರೋಂಥದ್ದು. ಇದರಿಂದ ಪ್ರತಿ ತಿಂಗಳು ನಮಗೆ 8,000 ಉಳಿತಾ ಇದೆ ಸರ್, 10,000 ಉಳಿತಾ ಇದೆ ಅಂತ ಒಬ್ಬರು ಮಾತಾಡಿದ್ರು. ಎಸ್, ಇವಾಗ ನಾರ್ಮಲ್ ಏನಾಗುತ್ತೆ ಅಂದರೆ ನಂಬರ್ ಆಫ್ ಸಿಮ್ಟಮ್ಸ್ಗೆ ನಂಬರ್ ಆಫ್ ಮೆಡಿಸಿನ್ಸ್ ಇರುತ್ತೆ. ಎಸಿಡಿಟಿ ಅಂದರೆ ಒಂದು ಮಾತ್ರೆ ಕೊಡ್ತಾರೆ, ತಲೆ ಅಂದರೆ ಒಂದು ಮಾತ್ರೆ ಕೊಡ್ತಾರೆ, ಮಂಡಿ ನೋವು ಅಂದರೆ ಇನ್ನೊಂದು ಕೊಡ್ತಾರೆ. ನಿಮಗೆ ಅದ್ರ ಜೊತೆಗೆ ಇನ್ನೊಂದು ಏನಾದ್ರು ಲಾಂಗ್ ಟರ್ಮ್ ಇಶ್ಯೂಸ್ ಇತ್ತು ಅಂದರೆ ಅದಕ್ಕೂ ಮಾತ್ರೆ ಕೊಡ್ತಾರೆ. ಬಟ್ ಈ ನಂಬರ್ ಆಫ್ ಮಾತ್ರೆಗಳು 1ರಿಂದ ಸ್ಟಾರ್ಟ್ ಆಗಿ 8-10 ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಾವು ನೋಡೋದು ಮೂಲ ಕಾರಣ. ಪಲ್ಸ್ ಡಯಾಗ್ನೈಸ್ ಮಾಡ್ತೀವಿ, ಟಂಗ್ ಡಯಾಗ್ನೈಸ್ ಮಾಡಿದಾಗ ನಿನ್ನ 10 ಸಿಮ್ಟಮಿಗೆ 1 ಪಾಯಿಂಟ್ ಕೊಡ್ತೀವಿ, 1 ಕಲರ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಒಂದೊಂದೇ ಸಿಮ್ಟಮ್ ಕಡಿಮೆ ಆದಂಗೆಲ್ಲ ಒಂದೊಂದು ಮಾತ್ರೆ ಕಮ್ಮಿ ಆಗುತ್ತೆ. 10 8ಕ್ಕೆ ಬರ್ತಾರೆ, 7ಕ್ಕೆ ಬರ್ತಾರೆ, 3ಕ್ಕೆ ಬರ್ತಾರೆ, 2ಕ್ಕೆ ಬರ್ತಾರೆ. ಸಮ್ಟೈಮ್ಸ್ ಎಲ್ಲ ಬಿಟ್ಬಿಡ್ತಾರೆ. ತುಂಬ ಜನ ಬಂದಿದ್ದಾರೆ ಸರ್. ನಾನು ನಿನ್ನೆಯಿಂದಲೂ ಅದನ್ನೇ ಮಾತಾಡಿಸ್ತಾ ಇದ್ದೀನಿ. ಎಷ್ಟು ಕ್ರೂಷಿಯಲ್ ಪರಿಸ್ಥಿತಿಯಲ್ಲಿ ಅವರು ಇದ್ದರು ಅಂತಂದರೆ ಡೆತ್ ನೋಟ್ ಬರೆದಿಟ್ಟಿದ್ರಂತೆ ಸರ್. ಆನಂತರ ಈ ಕಲರ್ ಥೆರಪಿನ ಬಳಸ್ಕೊಂಡ ನಂತರ ಈಗ ಅವರೇ ಒಂದು TM ಕೋರ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಬಸವರಾಜ್ ಅವ್ರಿಗೆ ಹೌದು, ನಾವ್ಯಾಕೆ ಇನ್ನೊಂದಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬಾರ್ದು, ಮನೆ ರೀಚ್ ಆಗ್ತಾ ಇದೆಯಲ್ಲ ಆಯಿತು. ಇದನ್ನೆಲ್ಲೋ ಒಂದು ಕಡೆ ಮುಚ್ಚಿಟ್ಟಿದ್ರಿಂದ ಹೈಡ್ ಮಾಡಿದ್ರು. ಈಗಿನ ಪರಿಸ್ಥಿತಿಗೆ ಅದನ್ನು ಹೊಸದಾಗಿ ರಿಫ್ರೆಶ್ ಆಗಿ ಕೊಡ್ತಾ ಇದ್ರಲ್ಲ ನೀವು ಅಂತ.
ಸೊ ಹಾಗಾಗಿ ಇಲ್ಲಿ ಉದ್ದೇಶ ಇಷ್ಟೇ, ನಾವು ಮಾಡಿರೋ ರಿಸರ್ಚ್ನ ಬಿಸ್ನೆಸ್ ಮಾಡ್ಬೋದು, ಮಿಲಿಯನೇರು ಬಿಲಿಯನೇರು ಮಾಡಾಗ್ಬೋದು. ಬಟ್ ನಾವು ರೈತರ ಮಕ್ಕಳು ಎಷ್ಟು ತಿಂತೀರ? ಓಕೆ, ನನ್ನ ತಿಂಗಳ ಖರ್ಚು 10,000 ದಾಟಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಅಬೌಟ್ ದ ಮನಿ ಆರ್ ಬಿಸ್ನೆಸ್. ಒಬ್ಬ ಸಾಮಾನ್ಯ ರೈತನಿಗೆ, ಒಬ್ಬ ಆಟೋ ಡ್ರೈವರ್ಗೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಇದು ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಸುಲಭವಾಗಿ ತಲುಪಬೇಕು. ಅಷ್ಟೆಲ್ಲ ಅವ್ರು ಬೇರೆಯವ್ರು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ನಿಮಗೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಅವ್ರು ಯಾರು ಹೇಳಿದ್ರೆ 7,000 8,000 ತಗೋತಾ ಇದೆ, ಅದೆಲ್ಲ ಕಮ್ಮಿ ಆಯ್ತು ಅಂದರೆ ಅದಾರು ಉಳ್ಕೊಳ್ತಲ್ಲ. ಹೇಳೋದು ನಿನಗೆ ಟ್ರೀಟ್ಮೆಂಟ್ ವಾಸಿಯಾಗಿ ಖುಷಿಯಾಗು, ನಿನಗೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಸ್ವಲ್ಪ ಕಲ್ತ್ಬಿಟ್ಟು ಇನ್ನೊಂದು 10 ಜನ ವಾಸಿ ಮಾಡು. ನನಗೆ ಕೊಡೋದೇನಿಲ್ಲ ಅಲ್ವಾ ಇಲ್ಲಿ. ಹಾಗೆ ಸರ್, ಇವತ್ತು TMದು ಬುಕ್ಕು ಬಿಡುಗಡೆ ಕೂಡ ಆಯಿತು, ಮೊದಲನೇ ವ್ಯಾಲ್ಯೂಮ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಇದೊಂದು ಅದ್ಭುತವಾದ ಬುಕ್ಕು. ಯಾಕಾಗಿ ಅಂತಂದರೆ ಇವತ್ತು ನಿಮಗೆ ಒಂದು ಸಿಂಪಲ್ ಕಾರಣ, ಒಂದು ಕಾನ್ಸ್ಟಿಪೇಷನ್ ಆಗಿದೆ ಅಂದ್ಕೊಳ್ಳಿ, ಮಲಬದ್ಧತೆ. ಅದಕ್ಕೆ ನೀವು ಲ್ಯಾಕ್ಸಿಟಿವ್ಸ್ ತೊಗೋತಾ ಇರ್ತೀರಾ, ಕ್ರೆಮಾಫಿನ್ ತೊಗೊಳ್ತಾನೆ ಇರ್ತೀರಾ. ಬಟ್ ಈ ಬುಕ್ ಓದಿದ ಮೇಲೆ ನಿಮ್ಗೆ ಇನ್ನೊಂದು ಹೊಸ ದೃಷ್ಟಿಕೋನ ಓಪನ್ ಆಗುತ್ತೆ. ನನಗೆ ಯಾಕೆ ಮಲಬದ್ಧತೆ ಆಯಿತು, ನನಗೆ ಯಾಕೆ ಎಮೊರಾಯ್ಡ್ಸ್ ಆಯಿತು, ಓಕೆ ಇದಕ್ಕೆ ಕಾರಣ ಇನ್ನೊಂದು ಏನೋ ಇದೆ, ಅದಕ್ಕೊಂದು ಸೊಲ್ಯೂಷನ್ನೂ ಇದೆ. ಅವೆರಡೂ ಈ ಬುಕ್ಕದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಪಾರಂಪರಿಕ ವೈದ್ಯ ಪದ್ಧತಿನ, ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ನ ಒಂದು ಸಿಸ್ಟಮೆಟಿಕ್ಕಾಗಿ ಕಲಿಬೇಕು ಅಂತಂದರೆ ಅವ್ರಿಗೆ ಬುಕ್ ಓದಿದರೆ ಸಾಕು, ಅರ್ಥ ಆಗಿಬಿಡುತ್ತೆ. ಈ ಕಲರ್ ಥೆರಪಿ ಜೊತೆಗೆ ಈ ಒಂದು ಅಕ್ಯುಪ್ರೆಷರ್ ಕೂಡ ಮಾಡಿಕೊಂಡ್ರೆ ಡೀಪಾಗಿ ನಮಗೆ ವರ್ಕ್ ಆಗುತ್ತೆ. ಅದ್ಭುತವಾದ ರಿಸಲ್ಟ್ಸ್. ಈ ಬುಕ್ಕಲ್ಲಿ ನಾವು ಸಿಂಗಲ್ ಪಾಯಿಂಟ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಈ ಬುಕ್ಕಲ್ಲಿ ಕೊಟ್ಟಿರೋ ಪಾಯಿಂಟನ್ನು ನೀವು ಜಸ್ಟ್ ಪ್ರೆಸ್ ಮಾಡಿ 3 to 5 days ವೇಟ್ ಮಾಡಿದರೆ ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್. ಕನ್ನಡದಲ್ಲಿ ಫಸ್ಟ್ ಟೈಮು ಈ ಥರ ಬುಕ್ ಬಂದಿರೋದು. ಎಸ್ ಸರ್. ಬಸವರಾಜ್ ಅಂತಂದರೆ ಅವ್ರ ಹಿಂದ್ಗಡೆ ಒಂದು ಬಸವರಾಜ್ ಒಂದು ದೊಡ್ಡ ಆಲದ ಮರ, ಅವರಿಂದ ಇಷ್ಟು ಜನ ಟೀಮ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಔಟ್ಪುಟ್ ನೋಡಿದಾಗ ಇಷ್ಟು ಜನಗಳ ಶ್ರಮ ಇದೆ ಅಂತ ತುಂಬ ಜನಕ್ಕೆ ಅದು ಗೊತ್ತಾಗಲ್ಲ. ನಿಮ್ಮ ಒಂದು ಯಶಸ್ಸಿಗೆ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ಇಷ್ಟೊಂದರ ವಿದ್ಯಾರ್ಥಿಗಳಾಗಿರ್ಬೋದು, ಈ ವರ್ಕರ್ಸ್ ಆಗಿರ್ಬೋದು, ಒಂದು ಥ್ಯಾಂಕ್ಸ್ ಹೇಳಿದ್ರೆ ಏನು? ಇಲ್ಲ, ನಾನು ನಿನ್ನೆನೇ ಸುಮಾರು ಒಂದು 40 ಮೆಂಬರ್ಸಿಗೆ ಈಲರ್ಸಿಗೆ ಆನರ್ ಮಾಡಿದೆ, ತುಂಬ ಹೃದಯದಿಂದ ಮತ್ತು ಕೃತಜ್ಞತೆ ಪೂರ್ವವಾಗಿ. ಯಾಕೆ ಅಂತಂದರೆ ಜನರು ಔಷಧರಹಿತವಾಗಿ ಜೀವನ ಮಾಡಬೇಕನ್ನೋದು ನನ್ನ ಕನಸು. ಬಟ್ ಆ ಕನಸು ಇವತ್ತು ನನಸಾಗಿರೋದು ನನ್ನ ಸ್ಟೂಡೆಂಟ್ಸಿಂದ. ಯಾಕೆಂದರೆ ನಾನಿವತ್ತು ದಿನ 200 ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ರು ವರ್ಷ ಆದ್ರೂ ನಾನು 1 ಲಕ್ಷ ತಲುಪೋಕ್ಕಾಗಲ್ಲ. ಬಟ್ ಇವತ್ತು 10,000 ಸ್ಟೂಡೆಂಟನ್ನ ನಾನು ಟ್ರೈನ್ ಮಾಡಿದ್ದೀನಿ. ಪ್ರತಿಯೊಬ್ಬ ಸ್ಟೂಡೆಂಟು ದಿನ 5, 6, 2, 3 ಜನ ಟ್ರೀಟ್ ಮಾಡ್ತಿದ್ದಾರೆ, ಅವ್ರು ವಾಸಿ ಆಗ್ತಿದ್ದಾರೆ, ಇದು ಸ್ಪ್ರೆಡ್ ಆಗ್ತಿದೆ. ಸೊ ನಾನು ಫೈನಲಾಗಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಟು ಮೈ ಸ್ಟೂಡೆಂಟ್ಸ್. ಇವತ್ತು ಅಕಾಡೆಮಿ ಎಮ್ಮರವಾಗಿ ಬೆಳೆದಿದೆ ಅಂದರೆ ನಮ್ಮ ಸ್ಟೂಡೆಂಟ್ಸಿಂದ. ಸೊ ಹಾಗೆ ರೈಟ್ನೆಸ್ಸಲ್ಲಿ ಕಾರ್ಯಕ್ರಮಗಳು ಬರ್ತಾ ಇದೆ. ಸೊ ತುಂಬ ಜನ ನೋಡೋಕ್ಕೆ ಖುಷಿಪಟ್ಟರು ಆ್ಯಕ್ಚುಲಿ ಇವರೆಲ್ಲ ಬಂದಿದ್ದು. ಸರ್, ನಿಮ್ಮಿಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾ ಇದ್ರು. ಈ ವಿಡಿಯೋ ನೋಡಿದೆ, ಸರ್ ಜೊತೆ ಮಾತಾಡ್ತಾ ಇದ್ರಿ, ಇದನ್ನು ಜಾಸ್ತಿ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸರ್, ಎಲ್ಲಿವರೆಗೂ ಮಾಡೋಣ ಸರ್ ನಾವು ಕಾರ್ಯಕ್ರಮ? ಎಲ್ಲಿವರೆಗೂ ಅಂದರೆ ಜನರು ಔಷಧರಹಿತವಾಗಿ ಆರೋಗ್ಯವಾಗಿ ಜೀವನ ಮಾಡ್ತಾರೆ ಅಂದರೆ ನಾವು ಬೇಕಾಗಿಲ್ಲ, ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಎಲ್ಲಿವರೆಗೂ ಅಂತಂದರೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸದೃಢರಾಗಬೇಕು. ಅದಾಯಿತು ಅಂದರೆ ಬಸವರಾಜ್ ಬೇಕಿಲ್ಲ. ಬೇಡ. ಇಲ್ಲ, ನಾವು ಡಾಕ್ಟ್ರನ್ನೇ ಹುಟ್ಟಾಕಿರೋದ್ರಿಂದ, ಈಲರ್ಸ್ನೇ ಹುಟ್ಟಾಕಿರೋದ್ರಿಂದ ನಮ್ಗೆ ಬರೋಕ್ಕೆ ನನ್ನ ಹತ್ರ ಬೇಡ. ಒಂದು ಮಾತು ಸತ್ಯ ಸರ್, ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಹೀಲರ್ ಇರಬೇಕು, ಪ್ರತಿ ಮನೆಯಲ್ಲೂ ಡಾಕ್ಟರ್ ಇರಬೇಕು ಅಂತ. ಇವತ್ತು ಬಸವ ಅಕಾಡೆಮಿಯಲ್ಲಿ ಕರೆದ ನಂತರ ಅವ್ರು ಅದನ್ನು ಸ್ಟಡಿ ಮಾಡ್ಕೊಂಡು ಅವರೇ ಡಾಕ್ಟರ್ ಆಗಿದ್ದಾರೆ. ಅವ್ರ ಕಾಲೇ ವಾಸಿ ಮಾಡ್ಕೊಂಡ ನಂತರ ಇಲ್ಲಿ ಬಂದಿರೋದು ಸರ್. ಸುಮ್ಮನೆ ಯಾರೂ ಇಲ್ಲಿಗೆ ಬಂದಿಲ್ಲ. ಕಾಲೇ ವಾಸಿ ಮಾಡಿಕೊಂಡು ರಿಸಲ್ಟ್ ಕೊಟ್ಟ ಮೇಲೆ ಇನ್ನೊಬ್ರು ವಾಸಿ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ ಜಾಸ್ತಿ ಕಲಿಬೇಕು ಅಂತ ಬಂದಿರೋದು. ಹಾಗಾಗಿ ಇಡೀ ಕಾರ್ಯಕ್ರಮ ಇಷ್ಟು ದಿನ ಏನು ನೆನ್ನೆ ಇವತ್ತೆಲ್ಲ ನಡೀತು, ಪ್ರತಿನಿತ್ಯ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಕಾರ್ಯಕ್ರಮ ನೀವು ನೋಡಿ ಸರ್, ತುಂಬ ಅದ್ಭುತ ಆಯಿತು. ಯಾಕೆಂದರೆ ಈ ಥರ ಇವೆಂಟ್ಗೆ ನಾನು ಯಾವತ್ತೂ ಇದ್ದವರಲ್ಲ. ಇವತ್ತು ಪೇಷನ್ಸಿಂದ ನಿನ್ನೆಯಿಂದ 2 ದಿನ ನಾನು ಇದ್ದೀನಿ ಅಂತಂದರೆ ಯಾಕೆಂದರೆ ಜನ ಅದು ರಿಸಲ್ಟ್ನ ಕೊಡ್ತಾ ಹೋದರು. ಅದನ್ನು ನಾನು ನೋಡ್ತಾ ಹೋದ್ವಿ. ನಮ್ಮ ವೀಡಿಯೋಗಳನ್ನು ನೋಡಿಬಿಟ್ಟು ಅವರೇ ಅಪ್ಲೈ ಮಾಡಿಕೊಂಡ್ರು ಸರ್. ಮಾಡ್ಕೊಂಡ ನಂತರ ಅವರು ಈ ಕ್ಲಾಸಿಗೆ ಬಂದಿದ್ದು. ನಾನು ತುಂಬ ಜನಕ್ಕೆ ಅದನ್ನು ಹೇಳ್ತೀನಿ, ಯಾಕೆ ಜಾಸ್ತಿ ವೀಡಿಯೋ ಮಾಡಿದ್ರಿ ಅಂತ ಕೇಳೋದಿಲ್ಲ ಪ್ರಶ್ನೆಗಳು. ಇವತ್ತು ಪ್ರತಿನಿತ್ಯ ಈ ವಿಡಿಯೋಗಳು ಬರ್ತಾ ಇದೆ ನೋಡಿ, ಎಪಿಸೋಡ್ ವೈಸಾಗಿ ಬರ್ತಾ ಇದೆ. ಇವ್ರು ಯಾರೂ ಹೇಳ್ಕೊಟ್ಟಿದ್ದಿಲ್ಲ,
ಇವರು ಕಾಯಿಲೆನ ಅನುಭವಿಸಿ ಅದನ್ನು ಪರಿಹಾರ ತೊಗೊಂಡು ಬಂದಿರೋಂಥದ್ದು. ಅದಕ್ಕೋಸ್ಕರ ವೀಡಿಯೋಗಳನ್ನ ಜಾಸ್ತಿ ಮಾಡ್ತಿರೋಂಥದ್ದು. ಎಷ್ಟೋ ಹಾಸ್ಪಿಟ್ಲಿಗೆ ನಾನು ಬೈದಿದ್ದೀನಿ, ಉಗಿದಿದ್ದೀನಿ, ಮುಚ್ಚಬೇಕು ಅಂತ ಕೂಡ ಹೇಳಿದ್ದೀನಿ. ಆದರೆ ಇದು ಯಾಕೆ ಇಷ್ಟು ಜಾಸ್ತಿ ಮಾಡಿದೆ ಅಂತಂದರೆ, ಬಸವರಾಜ್ ಅವರು ಹೇಳ್ಕೊಟ್ಟಂಥದ್ದನ್ನು ಈ ತೋರಿಸಿದಂಥ ಆ ವಿಡಿಯೋ, ಆ ಕಲರ್ಗಳಿಂದ ಈ ಥರ ಎಲ್ಲ ವಾಸಿ ಮಾಡ್ಕೊಳ್ಬೋದಾ ಅಂತಂದಾಗ ಒಬ್ಬರು ಡೆತ್ ನೋಟ್ ಬರೆದಿಟ್ಟು ಹೋದ್ರು. ಅವರು ಬಂದು ಕಣ್ಣೀರು ಹಾಕಿ ಮಾತಾಡಿದ್ರು. ಮತ್ತಿನ್ನೊಬ್ಬರು ಬೆಡ್ ರಿಡನ್ ಆದಂಥ ಒಬ್ಬ ಮಹಿಳೆ ಬಂದು ಮಾತಾಡಿದ್ರು. ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದಲ್ಲ, ಅವರು ಅನುಭವಿಸಿದ್ದು, ಅವರು ಕಲ್ತಿದ್ದು, ಅವರು ವಾಸಿ ಆಗಿದ್ದು. ಸೊ ಅದಕ್ಕೆಲ್ಲ ಡಾಕ್ಟರ್ ಬಸವರಾಜ್ ಅವರು ನಿಜವೂ ನಾನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ. ನಮ್ಮ ರೈಟ್ ನ್ಯೂಸಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಹೆಲ್ತ್ ಬಗ್ಗೆ ಅದು ನಿಮ್ಮದೇ ಬಂದಿರುತ್ತದೆ. ಇವತ್ತು ನಮ್ಮ ಹುಡುಗರು 3 ಜನ ವರ್ಕ್ ಮಾಡ್ತಿದ್ದಾರೆ. ಈಗಲೂ ಎಪಿಸೋಡ್ ಬಂದಿದೆ, ನಾನು ನಿಂತಿಕೊಂಡ್ರೆ ಎಪಿಸೋಡಿಂದ. ಸೊ ಹಾಗಾಗಿ ಇನ್ನೊಂದು, ನಮ್ಮ ಮಾಧ್ಯಮದವರು ಕೂಡ ನನಗೆ ಗೊತ್ತಿಲ್ಲದಂಗೆ ಈ ಬುಕ್ಗಳನ್ನು ತರಿಸ್ಕೊಂಡು ಅವ್ರು ಫಸ್ಟು ನನಗೆ ಯಾಕೆ ಈ ಥರ ಎಲ್ಲ ವೀಡಿಯೋಗಳು ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಇದು ಏನಿದೆ ಅಂತ ಅವರೇ ಕೇಳಿದ್ರು. ನನಗೆ ಗೊತ್ತಿದ್ದಂತೆ ಈಗ ಅವ್ರು ತೊಗೊಂಡು ಮಾಡ್ಕೊತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಸೊ ಕೊನೆಯದಾಗಿ ಎಲ್ಲ ಸಮಸ್ತ ನಿಮ್ಮ TM ಸ್ಟೂಡೆಂಟ್ಸು, PM ಅಕಾಡೆಮಿಗೆ ಈ ಸಪೋರ್ಟ್ ಮಾಡಿದವ್ರಿಗೆ ಒಂದು ಥ್ಯಾಂಕ್ಸು. ಎಲ್ರಿಗೂ ಥ್ಯಾಂಕ್ಸ್. ಇದೊಂದು ಸಾಮಾಜಿಕ ಕಳಕಳಿಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನೀವು ಜೀವನದಲ್ಲಿ ಏನೇ ಸಾಧಿಸಬೇಕಂದ್ರೆ ದೇಹ ಸದೃಢವಾಗಿರಬೇಕು. ಆ ಒಂದು ಕಳಕಳಿಯಿಂದ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ. ಜನರು ಸ್ವೀಕರಿಸಿದ್ದಾರೆ ಆ್ಯಂಡ್ ದೇ ಆರ್ ಹ್ಯಾಪಿ. ಸೊ ನಮ್ಮೆಲ್ಲ TM ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆ ಭಾವದಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೋ ಒಂದು ಹೇಳ್ಕೊಟ್ಟೆ, ಬಟ್ ಅದನ್ನು ಹಳ್ಳಿಗೆ ತಗೊಂಡು ಹೋಗ್ತಿದ್ದಾರೆ ನನ್ನ ಸ್ಟೂಡೆಂಟ್ಸು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಥ್ಯಾಂಕ್ ಯು. ಸೊ ರೈಟ್ ನ್ಯೂಸು ನೋ ಡೌಟ್ ಇವತ್ತು ನಾವು ಕರ್ನಾಟಕದ ಹಳ್ಳಿ ತಲುಪಿದ್ದೀವಿ ಅಂತಂದರೆ ನಮ್ಮ ಒಂದು ಶ್ರೀರಾಮ್ ಅವರು ಜಸ್ಟ್ 1-2 ವೀಡಿಯೋ ಮಾಡೋಣ ಅಂತ ನಮ್ಮ ಅಕಾಡೆಮಿಗೆ ಬಂದರು. ಬಟ್ ಪೇಷಂಟ್ಸು, ಹೀಲರ್ಸು, ಸ್ಟೂಡೆಂಟ್ಸ್ ಪ್ರತಿಕ್ರಿಯೆ ನೋಡಿ ಅವರಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯಿಂದ ಒಂದು ಸಾಮಾನ್ಯ ಜನಕ್ಕೆ ಆರೋಗ್ಯ ತಲುಪಬೇಕು ಅನ್ನೋ ಅವರ ದೃಷ್ಟಿಕೋನನೂ ನಮ್ಮ ದೃಷ್ಟಿಕೋನಕ್ಕೆ ಮ್ಯಾಚ್ ಆಗಿರೋದ್ರಿಂದ ಇಷ್ಟೆಲ್ಲ ವೀಡಿಯೋಸನ್ನ ₹1 ಚಾರ್ಜ್ ಮಾಡಿದೆ, ನಮ್ಮ ಹತ್ರದಿಂದ ಏನೂ ಚಾರ್ಜ್ ತೊಗೊಳ್ದೆ. ಸರ್ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಾ, ನಾವು ಜೀವನದಲ್ಲಿ ಎಷ್ಟೋ ಕೆಲಸಗಳನ್ನು ದುಡ್ಡು ತೊಗೊಂಡು ಮಾಡಿರ್ತೀವಿ, ಬಟ್ ನಿಮ್ಮ ಕಾರ್ಯಕ್ರಮನ ನಾವು ಯಾವುದೇ ಚಾರ್ಜಸ್ ಇಲ್ಲದೆ ಜನಸಾಮಾನ್ಯರಿಗೆ ತಲುಪಿಸ್ತೀವಿ, ಇದರಿಂದ ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡ್ತಿದ್ದಾರೆ. ವೆರಿ ವೆರಿ ಥ್ಯಾಂಕ್ಫುಲ್. ಸೊ ಡೆಫಿನೆಟ್ಲಿ, ಸೊ ಎಸ್ಪೆಷಲಿ ಈ ಮೀಡಿಯಾದಲ್ಲಿ ಅದು ಸಾಮಾನ್ಯ ಜನನ ತಲೆಯಲ್ಲಿ ಇಟ್ಕೊಂಡು ಮಾಡೋ ಕಾರ್ಯಕ್ರಮಗಳು ತುಂಬ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ನೀವು ಇದನ್ನು ಮಾಡ್ತಾಯಿದ್ದೀರಾ. ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ನಿಮ್ಮ ಕನಸಲ್ಲಿ ಕೂಡ ನಮ್ಮ ಚಾನೆಲ್ ಕೂಡ ಒಂದು ಸಣ್ಣ ದಾರಿನ ಸಣ್ಣದಲ್ಲ, ದೊಡ್ಡದಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮಗೆ ನಾವು ಚಿರಋಣಿ, ಏನು ಹೇಳೋಕ್ಕಾಗಲ್ಲ. ಬಟ್ ವೆರಿ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್ ಆಫ್ ದಟ್ ನಾವು ಅಲ್ಲಿವರೆಗೂ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಿಮ್ಮನ್ನು ನೋಡ್ಕೊಳ್ಳುವಂಥ ನಿಮ್ಮ ಯಜಮಾನರು ಪ್ರಭಾ ಅವರು ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಏಕೆಂದರೆ ಇಷ್ಟು ಶ್ರಮನೂ ಕೂಡ ಅವ್ರು ತೊಗೊಂಡಿರ್ತಾರೆ. ಟ್ಯಾಲೆಂಟು ಇವ್ರದ್ದೇ ಆಗಿರ್ಬೋದು, ಬಸವರಾಜ್ ಅವ್ರದ್ದೇ ಆಗಿರ್ಬೋದು. ಆದರೂ ಕೂಡ ಶ್ರೀಮತಿ ಅವರು ಮನೆಯಲ್ಲಿ ಕೂತ್ಕೊಂಡು ಎವ್ರಿ ಮಿನಿಟ್ ಯಾರಿಗೆ ಏನೇನು ಕೋರ್ಡಿನೇಟ್ ಮಾಡಬೇಕು, ಏನು ಕಮರ್ಷಿಯಲ್ ವೈಸ್ ಹಣಕಾಸು ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಸರ್ವಿಸ್ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ. ಸೊ ಪ್ರಭಾ ಅವರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಇವರಿಬ್ಬರಿಗೂ ಕೂಡ ಒಂದು ಇನ್ನಷ್ಟು ಆರೋಗ್ಯ ಕೊಡಲಿ, ಇನ್ನೊಂದಷ್ಟು ಬುಕ್ಸ್ಗಳು ಕೂಡ ಹೊರತಲ್ಲಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ. ನಮಸ್ಕಾರ.